ಗುಡ್ ಮಾರ್ನಿಂಗ್ ಗೈಸ್, ನಾವಿವತ್ತು ಶ್ರೀನಗರಿಂದ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಪ್ಲೇಸಸ್ಗೆ ಹೋಗ್ತಾ ಇದ್ದೀವಿ. ಇವತ್ತು ನಾವು ಪೆಹಲ್ಗಾಮ್ಗೆ ಹೋಗ್ತಾ ಇದ್ದೀವಿ. ಪೆಹಲ್ಗಾಮ್ನ ಹೆವೆನ್ ಇನ್ಸೈಡ್ ಹೆವೆನ್ ಅಂತ ಕರೀತಾರೆ. ಸೊ ಲೆಟ್ಸ್ ಗೋ. कितना है 1 स्क्वायर फीट? ये बहुत सारा है. ये देखो, गोल्ड बेस्ट सैफरन. क्रूज़ियर क्यों अभी नहीं मिलेगा क्या? अभी इस टाइम नहीं मिलेगा. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ನಾವೀಗ ಪೆಹಲ್ಗಾಮ್ಗೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ಕೇಸರ್ ಶಾಪ್ ಹತ್ರ ನಿಲ್ಲಿಸಿದ್ದಾರೆ. ಜಸ್ಟ್ ಅ ಸ್ಮಾಲ್ ಪಿಟ್ ಸ್ಟಾಪ್ ಟು ಪರ್ಚೇಸ್ ಸಮಥಿಂಗ್. ಎಷ್ಟೆಷ್ಟು ಪ್ರೈಸಸ್ಸು ಏನು ಎತ್ತ ಅಂತೆಲ್ಲ ಹೇಳ್ತೀನಿ. Famous in our Kashmir, just like Pahalgam, Gulmarg, Sonmarg, many other destinations. But when you come from Srinagar to Pahalgam, this patch at about 4 to 8 is very famous. Why it is famous? Because you have grown some gold. Not that type of gold that we wear. It is that type of gold that makes our live gold, that makes our health gold. So first gold is kumkumapu in our language, saffron. If you go every part of the saffron, you bought saffron. But that you bought saffron in Karnataka, Kerala, in Bangalore, you take on refrigerated. That has some preservative, chemical and polish. But this saffron that is grown in our village, this is hand picked, hand processed. Don't take on refrigerated firstly. Don't take on direct sun open air. Don't take wet hands on that. It have a shelf life of 10 years. You can take on your lockers, drawers, cupboards, directly your kitchen on the shade side dry periods. So saffron have a packing. It is on your face. First to wash your face properly. Dry by a tissue. Then shake well before use. When you shake, the saffron mix in all that. And you can take 10 drops or 5 drops of oil, 2-3 leaves of saffron, mix it in your hand, gentle rough of 1 or 2 minutes. Then wait for 15 minutes. When it dissolve, then kept at night. When you are asleep in the morning, you can wash my face also. ये रात भर लगा के रखना है. 2,500, 20% discount on that. Plus half kilo, 800 rupees half kilo. You also bought in 800 rupees per kilo. That is bigger in size. That are no need type of one side. Can we taste some? You can. ಸೊ ಗೈಸ್, ನಾವಿಲ್ಲಿಗೆ ಬಂದು ಕೇಸರಿ ಮತ್ತು ಖಾವಾ ಪೌಡರ್ನ ತೊಗೊಂಡು ಹೋಗ್ತಾ ಇದ್ದೀವಿ. ಒಳ್ಳೆ ಪ್ರೈಸಿಗೆ ಸಿಕ್ತು. ಗೈಸ್, ನಾವೀಗ ಆ್ಯಪಲ್ ಗಾರ್ಡನ್ಗೆ ಬಂದಿದ್ದೀವಿ. ಸೊ ದಿಸ್ ಇಸ್ ದ ಆ್ಯಪಲ್ ಗಾರ್ಡನ್. ಇವಾಗ ಕರೆಂಟ್ಲಿ ಆ್ಯಪಲ್ಸ್ ಇಲ್ಲ. ಬಟ್ ದೆನ್ ಇದು ಏನದು, ಈಗ ನಮಗೆ ಫೋಟೋ ಸ್ಟಾಪ್ಗೆ ಮತ್ತು ಸ್ವಲ್ಪ ಜ್ಯೂಸ್ ಎಲ್ಲ ಕೊಡ್ತಾ ಇದ್ದಾರೆ. ಸೊ ಯು ಕ್ಯಾನ್ ಜಸ್ಟ್ ಸಿ ನೋಡಿ. ಸೊ ಈ ಥರ ಎಲ್ಲ ಕೊಡ್ತಾ ಇದ್ದಾರೆ. बताता हूँ ना आपको. ये प्रोडक्ट्स हैं हमारे पास. ಸೊ ಫೈನಲಿ ನಾವು ಪೆಹಲ್ಗಾಮ್ನ ರೀಚ್ ಆಗಿದ್ದೀವಿ. ಟೆಂಪ್ರೇಚರ್ ಅರೌಂಡ್ 2 ಡಿಗ್ರಿ ಸೆಲ್ಸಿಯಸ್ ಇದೆ. ಆ್ಯಕ್ಚುಲಿ ನಾವು ಪೆಹಲ್ಗಾಮ್ನ ಕರೆಯೋದು ವ್ಯಾಲಿ ಆಫ್ ಶೆಪರ್ಡ್ಸ್ ಅಂತ. ಇದು ಕಾಶ್ಮೀರ್ನಲ್ಲಿ ಇರುವಂಥ ಒನ್ ಆಫ್ ದ ಫೇಮಸ್ ಟೂರಿಸ್ಟ್ ಡೆಸ್ಟಿನೇಷನ್ಸ್ ಅಂದರೆ ತಪ್ಪಾಗಲ್ಲ. ಬ್ಯೂಟಿಫುಲ್ ಲಿಡರ್ ರಿವರ್ ಆಗಿರಬಹುದು, ಶಿಖಾರ್ ವ್ಯಾಲಿ ಆಗಿರ್ಬೋದು, ABC ವ್ಯಾಲಿ ಅಂದರೆ 6 ವ್ಯಾಲಿ, ಬೇತಾಬ್ ವ್ಯಾಲಿ ಮತ್ತು ಚಂದನ್ವಾರಿ ವ್ಯಾಲಿ, ಇದಿಷ್ಟೂ ಕೂಡಿ ಸೇರಿದ್ರೆ ಮಿನಿ ಸ್ವಿಟ್ಜರ್ಲ್ಯಾಂಡ್ ಆಫ್ ಇಂಡಿಯಾ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ಇಲ್ಲಿಗೆ ನಾವು ಹೋಗ್ತಾ ಇದ್ದೀವಿ. ಸೊ ಆ್ಯಸ್ ಆಫ್ ನಾವು ಚಂದನ್ವಾರಿ ವ್ಯಾಲಿ ಕ್ಲೋಸ್ ಆಗಿದೆ ಬಿಕಾಸ್ ಆಫ್ ದ ವಾರ್ ಅಟ್ಯಾಕ್ ಆಗಿದ್ದರಿಂದ. ಈಗ ನಾವು ಪೋನಿ ರೈಡ್ಗೆ ಹೋಗ್ತಿದ್ದೀವಿ. ಸೊ ಪೋನಿ ರೈಡ್ದು ಕಾಸ್ಟಿಂಗ್ ಬಂದು ಸಮ್ವೇರ್ ಅರೌಂಡ್ 1000ಇಂದ 1500 ಹೇಳ್ತಾರೆ ಪರ್ ಪರ್ಸನ್. ನಾವು ಅರೌಂಡ್ 1000 ರೂಪೀಸ್ ಕೊಟ್ಟಿದ್ವಿ ಪರ್ ಪರ್ಸನ್ನು. ಸೊ ಗೈಡೆಲ್ಲ ಬರ್ತಾರೆ ಜೊತೆಯಲ್ಲಿ. ಆಮೇಲೆ ಇಲ್ಲಿ ಬಂದು ನಿಮಗೆ ಶಿಕಾರ್ ವ್ಯಾಲಿ ಕೆಳಗಡೆ ಒಂದು ಹಾಟ್ಸ್ಪಾಟ್ ಇದೆ, ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ. ಹಾಯ್ ಗೈಸ್, ನಾವಿವಾಗ ಶಿಖಾರ್ ವ್ಯಾಲಿಗೆ ಬಂದಿದ್ದೀವಿ. ಪೋನಿ ರೈಡ್ ಮಾಡಿಕೊಂಡು ತುಂಬ ಚೆನ್ನಾಗಿತ್ತು. ಆಮೇಲೆ ಇದು ಒಂದು ವ್ಯೂ ಪಾಯಿಂಟ್. ಸೊ ಇಲ್ಲಿ ನಾವೆಲ್ಲರೂ ಫೋಟೋಸ್ ತೊಗೊಳಕ್ಕೆ ಅಂತ ನಿಲ್ಲಿಸಿದ್ದಾರೆ. ತಿರ್ಗಾ ನಾನು ನಿಮಗೆ ಅದು ಹಾರ್ಸ್ ವಿಡಿಯೋ ತೋರ್ಸೋಕ್ಕಾದರೆ ತೋರಿಸ್ತೀನಿ. ತುಂಬ ಚೆನ್ನಾಗಿತ್ತು. ಇವಾಗ ನಾವು 6 ವ್ಯಾಲಿನ ರೀಚ್ ಆಗಿದ್ದೀವಿ. ಹಾನೆಸ್ಟ್ಲಿ ಹೇಳಬೇಕು ಅಂದರೆ ಈ ಪ್ಲೇಸ್ ನೋಡಿದ ತಕ್ಷಣ ನಮಗೆ ಒಂದು ಸಿನಿಮಾ ಸೀನ್ ಮಧ್ಯ ಇದ್ದೀವಿ ಅಂತ ಫೀಲ್ ಆಗುತ್ತೆ ಗುರು. ಕಂಪ್ಲೀಟ್ಲಿ ವೈಟ್ ಸ್ನೋ, ಸೈಲೆಂಟ್ ಮೌಂಟೇನ್ಸು, ಫ್ರೆಶ್ ಏರ್. ಯಾಕೆ ಗುರು ಈ ಪ್ಲೇಸ್ ಇಷ್ಟು ಚೆನ್ನಾಗಿದೆ? 6 ವ್ಯಾಲಿ ಅರೌಂಡ್ 12 ಕಿಲೋಮೀಟ್ರ್ ಇದೆ ಪೆಹಲ್ಗಾಮಿಂದ. ಆದರೆ ಈ ಬ್ಯೂಟಿನ ನೋಡೋಕ್ಕೆ 12 ಕಿಲೋಮೀಟ್ರ್ ಏನು 1000 ಕಿಲೋಮೀಟ್ರ್ ಇದ್ರೂ ನಾವು ಬರ್ಬೋದು. ಎಲ್ಲಿ ನೋಡಿದ್ರೂ ಸ್ನೋ ಬ್ಲ್ಯಾಂಕೆಟ್ ಗುರು, ಟಾಲ್ ಪೈನ್ ಟ್ರೀಸು ಮತ್ತು ಆ ಜೈಂಟ್ ಹಿಮಾಲಯನ್ ಮೌಂಟೇನ್ಸ್ ನೋಡ್ತಾ ಇದ್ದೀರಾ.
ಎಷ್ಟು ಚೆನ್ನಾಗಿ ಅನಿಸ್ತಿದೆ ಅಂದರೆ ಇಲ್ಲಿ ನಿಂತ್ಕೊಂಡ್ರೆ ನಮಗೆ ಟೈಮ್ ಸ್ಲೋ ಆಗಿರೋ ಥರ ಫೀಲ್ ಆಗುತ್ತೆ. ಎಲ್ಲೂ ಸಿಟಿ ನಾಯ್ಸ್ ಇರಲ್ಲ. ಅಬ್ಬಾ, ಹೆವೆನ್ ಹೆವೆನ್ ಹೆವೆನ್. ಹೈ ಗೈಸ್, ಸೊ ನಾವಿವಾಗ ಬಂದಿದ್ದೀವಿ ಆರು ವ್ಯಾಲಿ ಪಹಲ್ಗಾಮಲ್ಲಿ. ಸೊ ಇಲ್ಲಿ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಇಲ್ಲಿ ನಾವು ಊಟ ಮಾಡ್ತಾ ಇದ್ದೀವಿ. ಸೊ ಜಸ್ಟ್ ಲುಕ್ ಎಟ್ ದ ರೆಸ್ಟೋರೆಂಟ್. ಆಯಿತಾ, ನಿಮಗೆ ನಾನು ರೆಸ್ಟೋರೆಂಟ್ನ ತೋರಿಸ್ತೀನಿ. ಹಾಯ್ ಬೋಲೋ. ಓಕೆ, ನನ್ನ ಹೆಸರು ಆಸಿಮ್. ಬೋಲೋ, ನನ್ನ ಹೆಸರು ನನ್ನ ठीक है. और खाना क्या खाए आप? कोर्सो चावल के साथ चिकन खाते हो? चिकन खाते हैं? आपको चिकन पसंद है? ठीक है. हाय बोलो एक और बार. सभी सब्सक्राइब करो. ಸೊ ಗೈಸ್, ಇಲ್ಲಿ ಒಳ್ಳೆ ಪಕೋಡ, ಆಮೇಲೆ ಖುಜರ್ ಅಂತ ಇಲ್ಲಿ ಒಂದು ಫೇಮಸ್ ಡಿಶ್ ಚೆನ್ನೈನಲ್ಲಿ ಮಾಡ್ತಾರೆ. ಮತ್ತು ಚಾಯ್ನ ಕುಡಿದು ಸ್ವಲ್ಪ ರಿಫ್ರೆಶ್ ಆಗಿ ಈಗ ಬನ್ನಿ ನಾವು ಆರು ವ್ಯಾಲಿ ಹತ್ರ ಹೋಗೋಣ. ಹಾಯ್ ಗೈಸ್, ಸೊ ನಾನು ಹೇಳ್ದಂಗೆ ನಮ್ಮ ಊಟ ಬಂದಿದೆ. ಸೊ ನಾವು ಇಲ್ಲಿ ಇದು ಇವರು ಒಬ್ಬರು ವ್ಲಾಗರು, ನಾವು ಒಬ್ಬರು ವ್ಲಾಗರು. ನಾವು ತುಂಬ ವ್ಲಾಗರ್ ಇದು, ಆಯಿತಾ. ಸೊ ಇಲ್ಲಿ ನೋಡಿ, ಊಟ ನಮಗೆ ತುಂಬ ಇಷ್ಟ ಆಯಿತು. ಒಳ್ಳೆ ಪ್ಲೇನ್ ರೈಸು, ಆಮೇಲೆ ದಾಲ್ ತಡ್ಕ. ಇಲ್ಲಿ ನೋಡ್ಬೋದು ಎಲ್ಲರೂ ಹಸ್ಕೊಂಡಿದ್ವಿ. ಸೊ ಆ್ಯಕ್ಚುಲಿ ಗೈಸ್, ನಾವು ಫಸ್ಟ್ ಹೋಗಿದ್ದು ಬೇತಾಬ್ ವ್ಯಾಲಿ ಹತ್ರ. ಬಟ್ ಬೇತಾಬ್ ವ್ಯಾಲಿನಲ್ಲಿ ನಮಗೆ ಅಡ್ವೆಂಚರಸ್ ಆ್ಯಕ್ಟಿವಿಟೀಸ್ ಇತ್ತು. ಸೊ ನಾವಲ್ಲಿ ಅಡ್ವೆಂಚರ್ ಆ್ಯಕ್ಟಿವಿಟೀಸ್ ಏನು ಮಾಡೋಕ್ಕೆ ಹೋಗಲಿಲ್ಲ. ಜಸ್ಟ್ ಒಂದು ಫ್ರಿಜ್ ಮ್ಯಾಗ್ನೆಟ್ಸು ಇದೆಲ್ಲ ತೊಗೊಂಡು ನಾವು ವಿ ಕೇಮ್ ಟು ಆರು ವ್ಯಾಲಿ. ಬಂದಿದ್ದು ವರ್ತ್ ಇತ್ತು ಗುರು. ಬನ್ನಿ ಇವಾಗ ರೂಮ್ ಕಡೆಗೆ ಹೋಗೋಣ. ಸೊ ಇದಾಗಿತ್ತು ನಮ್ಮ ರೂಮ್. ಸೊ ನೀವು ನೋಡ್ಬೋದು ನಮ್ಮ ರೂಮ್ ಬಾಲ್ಕನಿಯಿಂದ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತದೆ ವ್ಯೂ. ಮುಂದೆನೇ ಮೌಂಟೇನ್ಸು, ಮುಂದೆನೇ ನದಿ ಒಂದು ಹರಿತಿತ್ತು. ಆಮೇಲೆ ಪ್ರಾಪರ್ಟಿ ಅಂತೂ ಸೂಪರ್ ಆಗಿತ್ತು, ಏನೂ ಕಂಪ್ಲೇಂಟ್ಸೇ ಇಲ್ಲ. ಫುಡ್ ಅಂತೂ ಅಲ್ಟಿಮೇಟ್ ಆಗಿತ್ತು. ಇಲ್ಲಿ ನಾವು ಇವತ್ತು ನೈಟ್ ಸ್ಟೇ ಮಾಡಿ ವಿ ವರ್ ಚೆಕಿಂಗ್ ಔಟ್ ಟುಮಾರೋ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ನಾವಿವಾಗ ಪಹಲ್ಗಾಮಲ್ಲಿ ಇದ್ದೀವಿ. ಸೊ ಸೂಪರಾಗಿ ಈಗ ರೆಡಿಯಾಗಿ ವಿ ಆರ್ ಗೋಯಿಂಗ್ ಫಾರ್ ಗುಲ್ಮಾರ್ಗ್, ಆಯಿತಾ. ಸೊ ನಮ್ಮ ಪ್ರಾಪರ್ಟಿನ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಅರ್ಲಿ ಮಾರ್ನಿಂಗ್ 7 o'clock. ಈಗ ನೀವೇ ಇಲ್ಲಿ ನೋಡ್ಬೋದು, ದಿಸ್ ಇಸ್ ಅವರ್ ಪ್ರಾಪರ್ಟಿ. ಇಟ್ಸ್ ಕಾಲ್ಡ್ ಎಸ್ ಪಹಲ್ಗಾಮ್ ರಿಟ್ರೀಟ್ ಅಂತ. ಸೊ ಇಲ್ಲಿ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ವಿ ಆರ್ ರೈಟ್ ಇನ್ ಫ್ರಂಟ್ ಆಫ್ ದ ಮೌಂಟೇನ್ಸ್. ಸೊ ನಾನು ನಿಮ್ಗೆ ಅದನ್ನು ತೋರಿಸ್ತೀನಿ, ಹಂಗೆ ಚೆಕ್ ಮಾಡ್ಕೊಳ್ಳಿ. ಸೊ ಎಸ್ ಗೈಸ್, ಈಗ ನಾವು ಆ್ಯಕ್ಚುಲಿ ಬ್ರೇಕ್ಫಾಸ್ಟ್ಗೆ ಬಂದಿದ್ದೀವಿ. ಇನ್ನೂ ರೆಡಿ ಆಗಿಲ್ಲ, ಮಾಡ್ತಾ ಇದ್ದಾರೆ. ಬಟ್ ನಾವೇನಂದರೆ ಗುಲ್ಮಾರ್ಗಿಗೆ ಸ್ವಲ್ಪ ಬೇಗ ಹೋಗಬೇಕು. ಸೊ ಅದಕ್ಕೋಸ್ಕರ ನಾವು ಬೇಗ ಬಂದಿದ್ದೀವಿ. ಆಮೇಲೆ ಇನ್ನೊಂದೇನೆಂದರೆ ಇವಾಗ ಆಲ್ಮೋಸ್ಟ್ -2 degrees Celsius ಇದೆ. ಸೊ ಒಳ್ಳೆ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಇವಾಗ ನಾವು ಗುಲ್ಮಾರ್ಗ್ ಕಡೆಗೆ ಹೋಗ್ತಾ ಇದ್ದೀವಿ. ಸೊ ಎನ್ ರೂಟು ನಾವಿಲ್ಲಿ ಒಳ್ಳೆ ಪಿಟ್ ಸ್ಟಾಪ್ ಹಾಕಿದ್ವಿ. ಇದು ಬಂದು ಫೇಮಸ್ ಕಾಶ್ಮೀರಿ ಖಾವಾ. ಸೊ ನೀವು ನೋಡ್ಬೋದು, ಸೂಪರಾಗಿ ಟ್ರೆಡಿಷ್ನಲ್ ಆಗಿ ಮಾಡ್ತಾ ಇದ್ರು. इसमें क्या डालता है? इसमें कोयला डालते हैं अंदर से. ये गेरा मसाले से बनता है कहवा. ये एक्चुअली कश्मीरी वर्ड है. ओके. जैसे हम अलीवन को कश्मीर में कहा बोलते हैं. हाँ. जो चीज़ हमें अच्छा लगता है उसको बोलते हैं वाह. उसी का नाम पड़ा है कहवा. ठीक है. ये गेरा मसाले से बनता है. लेकिन ನಾನು ಇಲ್ಲೇ ಇದನ್ನ ಕಣೆ ಪಹಲ್ಗಾಮಿಂದ ಗುಲ್ಮರ್ಗ್ ಹೋಗ್ತೀನಿ. ವಾವ್. ಹಾಯ್ ಗಾಯ್ಸ್, ಸೊ ನಾವು ನೋಡಿ ಇವಾಗ ಗುಲ್ಮಾರ್ಗಿಗೆ ಹೋಗ್ತಾ ಇದ್ದೀವಿ. ಇನ್ನೊಂದು ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು. ಕ್ರಿಕೆಟ್ ಬ್ಯಾಟ್ನ ತೊಗೊಂಡ್ವಿ. ಸೊ ನನ್ನ ತಮ್ಮಂಗೆ ಒಂದು ಬ್ಯಾಟ್ ತೊಗೊಂಡಿದ್ದೀನಿ. ಅವ್ನ ರಿಯಾಕ್ಷನ್ ಎಲ್ಲ ಹಿಂಗಿರುತ್ತೆ ಎಲ್ಲನೂ ತೋರಿಸ್ತೀನಿ, ಬಿಕಾಸ್ ಅವನು ಕ್ರಿಕೆಟ್ ಪ್ಲೇಯರ್. ಸೊ MRFದು ಒಂದು ಬ್ಯಾಟ್ ತೊಗೊಂಡಿದ್ದೀನಿ. ತುಂಬ ರೀಸನೇಬಲ್ ಪ್ರೈಸ್ಗೆ ಸಿಕ್ಕಿದೆ. ನನಗೆ ಎಷ್ಟಕ್ಕೆ ಸಿಕ್ತು, ಆಮೇಲೆ ಆ್ಯಕ್ಚುಲ್ ಪ್ರೈಸ್ ಬ್ಯಾಂಗ್ಳೂರಲ್ಲಿ ಅದೇ ಬ್ಯಾಟ್ಗೆ ಎಷ್ಟಿದೆ ಅನ್ನೋದೆಲ್ಲ ನಾನು ನಿಮಗೆ ಕಂಪ್ಯಾರಿಸನ್ ತೋರಿಸ್ತೀನಿ. ಬಟ್ ಇವಾಗ ನಾವು ಇಲ್ಲಿ ಖಾವಾ ತೊಗೊಳ್ತಾ ಇದ್ದಾರೆ. ಸೊ ನಾವು ಅಲ್ಲಿಗೆ ಬಂದಿದ್ದೀವಿ. ಇಟ್ಸ್ ಅ ವೆರಿ ಟ್ರೆಡಿಷ್ನಲ್ ಡ್ರಿಂಕ್ ಕಾಶ್ಮೀರ್ದು. ಸೊ ಅದಕ್ಕೆ ಇಲ್ಲಿಗೆ ಬಂದಿದ್ದೀವಿ ನಾವು. ಅದೇ ನೋಡೋಣ. ಈಗ ಇದನ್ನು ಕುಡಿದ್ಬಿಟ್ಟು ವಿ ಹ್ಯಾವ್ ಟು ಗೋ ಫಾರ್ ಗುಲ್ಮಾರ್ಗ್. ಇನ್ನೂ ಆಲ್ಮೋಸ್ಟ್ 3 hour ಜರ್ನಿ ಇದೆ. ಇವತ್ತು ಫುಲ್ ಟ್ರಾವೆಲಿಂಗೇ ಆಗೋಗುತ್ತೆ. ಬಟ್ ಸ್ಟಿಲ್ ವಿ ಆರ್ ಎಂಜಾಯಿಂಗ್ ದ ಟ್ರಾವೆಲ್ ಜರ್ನಿ. ಇಷ್ಟ ಆಗ್ತಾ ಇದೆ. ಐ ಮೀನ್ ಕಾಶ್ಮೀರ್ ಇಸ್ ವೆರಿ ನೈಸ್. ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಪ್ಲೇಸ್. ಸೊ ನಮ್ಗೆ ತುಂಬ ಖುಷಿ ಆಗ್ತಾ ಇದೆ. ಲೋಕಲೈಟ್ಸ್ ಜೊತೆ ಎಲ್ಲ ಮಾತಾಡೋದ್ರಲ್ಲಿ ಇನ್ನೂ ಇಷ್ಟ ಆಗ್ತಾ ಇದೆ. ಆಮೇಲೆ ಯು ಕ್ಯಾನ್ ಜಸ್ಟ್ ಸಿ
ಆಲ್ ಆರ್ ಫ್ರೆಂಡ್ಸ್ ದೇ ಆರ್ ಆಲ್ ಎಂಜಾಯಿಂಗ್ ಆ್ಯಂಡ್ ಕಮಿಂಗ್. ನಾವು ಸ್ವಲ್ಪ ಅಂತಾಕ್ಷರಿ ಎಲ್ಲ ಆಡಿಕೊಂಡು मजा ಮಾಡ್ತಾ ಇದ್ದೀವಿ. इधर देखो भैया, आपका नाम क्या है? मेरा नाम जाहिद है. ओके, और आप क्या करते हो मैं फॉर स्टडी लिविंग? करता हूँ. हाँ, स्टडी करते हो. क्या स्टडी करते हो डी. भैया? ओके, तो अभी हम कर्नाटका से आए हैं, ठीक है. सो कन्नड़ में ನೀವು ಕಾಶ್ಮೀರ್ಗೆ ಬನ್ನಿ ಕಾವಾ ಕುಡಿರಿ. बोलो, ನೀವು ನೀವು ಕಾಶ್ಮೀರ್ಗೆ ಬನ್ನಿ ಕಾಶ್ಮೀರಕ್ಕೆ ಬನ್ನಿ ಕಾವಾ ಕುಡಿರಿ. ಕಾವಾ ಕುಡಿರಿ. ನೀವು ಕಾಶ್ಮೀರಕ್ಕೆ ಬನ್ನಿ ಕಾವಾ ಕುಡಿರಿ. and then ಜೈ ಕರ್ನಾಟಕ ಜೈ ಕನ್ನಡಾಂಬೆ. ಜೈ ಕರ್ನಾಟಕ ಜೈ ಕನ್ನಡ. ಜೈ RCB. ಸೊ ಇದಾಗಿತ್ತು ನಮ್ಮ ಡೇ 3 ಆ್ಯಂಡ್ ಡೇ 4. ಡೇ 4 ಇನ್ನೂ ಕಂಟಿನ್ಯೂ ಆಗುತ್ತೆ, ಯಾಕಂದರೆ ನಾವು ಗುಲ್ಮರ್ಗ್ಗೆ ಹೋಗ್ತಾ ಇದ್ದೀವಿ. ಸೊ ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್. ಕಾಮೆಂಟ್, ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಗೈಸ್. ಅಷ್ಟೇ.